ಮೊದಲ ಅನುಭವ ಹೇಳಿ. ಮೊದಲ ಅನುಭವ ವಿಡಿಯೋ ಕ್ರಿಯೇಟ್ ಬಗ್ಗೆ ಏನ್ ಎಕ್ಸ್ಪ್ರೆಷನ್ ಅದು? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ವಿಡಿಯೋ ಮಾಡ್ತಿರಲ್ಲ, ನಿಮ್ಮ ಮೊದಲ ವಿಡಿಯೋ ಅನುಭವ ಹೇಳಿ. ಹನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗಂಜುಮಲೆ 77 ಮಲೆಯಲ್ಲಿ ಕುಣಿದು ಕುಪ್ಪಳಿಸಿ ನಾಟ್ಯವಾಡುವಂತ ನಮ್ಮಪ್ಪ ಮುದ್ದು ಮಾದಪ್ಪಗೊಂದ್ಸರ ಉಗೇಂದ್ರಪ್ಪ. ಕಾರಪ್ಪಕ್ಕಾರು ಕಾರಪ್ಪಕ್ಕಾರು ಎಲ್ಲಿಗೆ ಪಯಣ, ಬೆಟ್ಟಕ್ಕೆ ಪಯಣ, ಎಲ್ಲಿಗೆ ಪಯಣ, ಬೆಟ್ಟಕ್ಕೆ ಪಯಣ. ಡ್ರೈವರಪ್ಪ ಡ್ರೈವರು, ಮಾದಪ್ಪನ್ ಡ್ರೈವರು, ಡ್ರೈವರಪ್ಪ ಡ್ರೈವರು, ಮಾದಪ್ಪನ್ ಡ್ರೈವರು, ಉಗಮ್ಮದಪ್ಪ. ದಯವಿಟ್ಟು ಯಾರು ರೋಡ್ಗೆ ಕಡಲೆಕಾಯಿಗಳನ್ನ ಎಸಿಬೇಡಿ, ಎಲ್ಲ ಇಲ್ಲೇ ಬರ್ತವೆ. ಯಾರು ಫುಡ್ಡ ರೋಡ್ಗಳಿಗೆ ಹಾಕ್ಬೇಡಿ ದಯವಿಟ್ಟು. ಮಹೇಶ ಏನೇ ಅನ್ಕೋ, ಮಾದಪ್ಪನ ಬೆಟ್ಟಕ್ಕೆ ಹೋದ್ರೇನೆ ಒಂಥರ ನೆಮ್ಮದಿಗೆ ಅಲ್ಲ, ಆತ್ಮತೃಪ್ತಿ ಅಂತಾರಲ್ಲ. ಮಹೇಶ ಹಂಗೆ ಒಂದು ಮಾದಪ್ಪನ ಸಾಂಗ್ ಹಾಡು ಮಹೇಶ. ಗಂಧದ ಗರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತೋನು, ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ಸೇರ್ದೋನು, ಮಾವಿನ ಹಣ್ಣಲ್ಲಿ ಮೆಲ್ಲಗೆ ಸೇರಿ ಮಾದುರ್ತಿ ಒಡಲ ಸೇರ್ದೋನು. ಏಳುಮಲೆ ಕರ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ, ಏಳುಮಲೆ ಕರ್ತು ಮಾದಪ್ಪ, ಏಕಾಂಗಿ ವಸ್ತು ಮಾದಪ್ಪ, ಮಾದಪ್ಪ. ಏನಪ್ಪ ಒಂದು ವಿಶೇಷ ಅಂದ್ರೆ ಮುಡಿ ಕೊಡ್ಬೇಕಾಗಿದ್ದು ಒಬ್ರೆ, ಇವರು ನಮ್ಮ ಮಹೇಶಣ್ಣವರು. ಅದು ನಾನೇ. ಇವ್ರಿಗೆ ಕ್ಯೂಟೆಸ್ಟ್ ಮುಡಿ ಹುಡುಗಿ ಕೊಡ್ಸೋಕೆ ಪಾಪು ಆಗಿದೆ, ಅದಕ್ಕೋಸ್ಕರ ಮುಡಿ ಕೊಡಕ್ಕೆ ಕರ್ಕೊಂಡು ಹೋಗಿದ್ದು. 1 2 3 4 5 ಜನ ಮುಡಿ ಕೊಡಕ್ಕೆ ಇವ್ರ ಜೊತೆಗೆ ಸೆಕ್ಯೂರಿಟಿಯಾಗಿ ಹೋಗಿದ್ದು. ಸರ್ ಹೇಳಿ ಸರ್, ಏನ್ ಸಮಾಚಾರ? ನಿಮ್ಗೆ ಕಂಗ್ರ್ಯಾಚುಲೇಷನ್. ಮುಡಿ ಕೊಟ್ಟಿರೋದಕ್ಕ ಹೆಣ್ಮಗು ಆಗಿದೆಯಲ್ಲ, ಅದಕ್ಕೆ ಮುಡಿ ಕೊಟ್ಬಿಟ್ಟು ಬರ್ತಾ ಇದ್ದೀರಾ. ಇದೇ ಖುಷಿಗೆ. ಕೂದ್ಲಿದ್ದಾಗ ಹೇಗಿತ್ತು ನಿಮ್ ಜೀವನ, ಇಲ್ಲದೆ ಇದ್ದಾಗ ಹೇಗೆ ಹೇಳಿ? ಕೂದ್ಲಿದ್ದಾಗ ತಲೆ ಬಾಚಕ್ ತುಂಬಾ ಹಿಂಸೆ ಆಯ್ತಿತ್ತು. ಕೂದ್ಲಿಲ್ದಾಗ ಬಾಚಣಿಗೆ ತಗೊಂಡಿರೋದು ಏನ್ ಮಾಡೋದು ಅಂತ ನೆನ್ಸ್ಕೊಂಡ್ರೆ ಬೇಜಾರಾಯ್ತದೆ. ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಜೀವನ ಯಾವ ತರನು ಕಷ್ಟ, ಒಂದೊಂದಲ್ಲ. ಒಂದು 2ರಲ್ಲಿ ಅವ್ರೆ 3 4 ಗೊತ್ತಾಯಿಲ್ಲ ಅವನು. ಆಮೇಲೆ ಇನ್ನೇನು ಹೇಳೋಣ, ಹೇಳಿ. ನಮ್ ಜೀವನ ಚೆನ್ನಾಗಿದೆ. ನಿಮ್ಗೆ ಒಂದು ಹೆಣ್ಪಾಪು ಊಟ ಐತಲ್ಲ, ಪಾಪುಗೊಂದು ಸಾಂಗ್ ಹೇಳಿ. ಪಾಪಂಗೊಂದು ಸಾಂಗ್ ಆಡ್ಬೇಕು ಅಂತ ಸಡನ್ ಆಗಿ ಏನಪ್ಪ, ನಿಮ್ಮ ವಾಯ್ಸ್ ಅದ್ಭುತವಾಗಿದೆ. ನಿಮ್ಗೆ ಹೇಳಿ ಹೇಳಿ. ಅದೇ ಹಾ. ಅದೇ ಸಾರ್ ನೀವ್ ಹೇಳಿ ಸಾರ್. ಅದು ಲಿರಿಕ್ಸ್ ಗೊತ್ತಾಯ್ತಲ್ಲ ನನಗೆ. ಪಾಪುಗೆ ಅಳದಿರು ಲಲ್ಲಲ್ಲ ಕಂದ ಅಲ್ಲಲ್ಲ ಯಾಡಿ ಸಾರ್. ಅದೇ ಹಾಡು ಯಾವ್ದು? ಓ ಮಗು ನೀನಗು ನೀನೆಂದಿಗೂ ಲಲ್ಲಲ್ಲ ಲಲ್ಲಲ್ಲ ಸರಿ ಸರಿ. ಲಲ್ಲಲ್ಲ ಪಾಪು ಮಲಗೈತಿ, ಹೆಸರಾಗ್ಬಿಡುತ್ತೆ, ಸುಮ್ನಿರಿ. ಲಲ್ಲಲ್ಲ ಇನ್ನು ಮುಗ್ದಿಲ್ಲ ಸಾ ಲಲ್ಲಲ್ಲ. ಅಷ್ಟೇ ಸಾಕು, ಕಟ್ಟು ಕಟ್ಟು. ಒಂದು ಬಾರಿ ಪ್ರೀತಿಸಿ ಒಲ್ಲೆ ಎಂದು ಹೇಳುವೆ, ಪ್ರೀತಿ ಮರೆತು ಹೋಗಲು ಎಣ್ಣೆ ನೀನು ಸೋಲುವೆ. ಏನಿದೆ ಏನಿದೆ ನಿನ್ನೆಯ ಮನದೊಳಗೇನಿದೆ, ಏನಿದೆ ಏನಿದೆ ನಿನ್ನಯ ಮನದೊಳಗೇನಿದೆ, ಓ ಗುಲಾಬಿಯೇ ಓ ಗುಲಾಬಿಯೇ, ನಿನ್ನಂದ ಚೆಲುವಿಂದ ಸೆಳೆಯೋದೆ ಪ್ರೇಮವೇ, ಓ ಮುಳ್ಳಿಂದ ಬಾಳನ್ನ ಕೆಡಿಸೋದು ನ್ಯಾಯವೇ, ಓ ಗುಲಾಬಿಯೇ ಓ ಗುಲಾಬಿಯೇ. ಇದಕ್ಕಿಂತ ನಿಮಗ್ ಮದ್ವೆ ಆಗಿದ್ಯಾ? ಆಗಿದೆ. ನಿಮ್ಮ ವೈಫ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ವೈಫ್ಗೋಸ್ಕರನಾ? ಇಲ್ಲ ಇನ್ನ ಸೆಕೆಂಡ್ ಯಾರ ವೈಫ್ಗೋಸ್ಕರ. ಅಪರಂಜಿಯೇ ಸುಂದರಿ ಸುಂದರಿ ಪ್ರೇಮ ಸುಂದರಿ. ದೊಡ್ಡ ಇಷ್ಟೇನಾ? ಎರಡೇಲೇನಾ ಸರ್? ನಾಚ್ಕತೆ ಇದೀರಲ್ಲ ಸರ್, ಲವ್ ಮಾಡ್ಬೇಕಾದ್ರೆ ನಾಚ್ಕೋಬೇಕು, ಮದ್ವೆ ಆದ್ಮೇಲೆ ನಾಚ್ಕತೆ ಇದೀರಾ? ಸಾಕು ಸರ್, ಇಷ್ಟ ಸಾಕಾ? ಈಗ ನಮ್ ಕೆಂಚಣ್ಣನ ಹತ್ರ ಬರೋಣ. ಕೆಂಚಣ್ಣ ಹೇಳಿ ಸರ್. ಮೊನ್ನೆ ನಿಮ್ಮ ಹುಡುಗಿಗೆ ಏನೋ ತಗೊಂಡೋಗಿ ಕೊಟ್ಟೆ ಅಂದ್ರಲ್ಲ, ಏನ್ ತಗೊಂಡೋಗಿ ಕೊಟ್ರಿ?
ಸರ್ ಹೇಳ ಆಯ್ತು. ಏನೋ ತಗೊಂಡೋಗಿ ಕೊಟ್ರಿ ಅಂತಲ್ಲ ಹೇಳಿ. ಮಾರ್ಕೆಟ್ ಇರೋ ರೋಜಾನೆಲ್ಲ ಕೊಟ್ಟೆ. ಬಿಟ್ಟೆ ನೋಡೋಕ್ ಮಾತ್ರ ಸೀತೆ ಹಂಗೆ ಇದ್ಲು, ನಗುತ್ತಿದ್ಲು, ನೋಡ್ತಿದ್ದಂಗೆ ಯಾವನ್ ಜೊತೆ ಇದ್ಲು, ಸಿಯು ಅಂದ್ಲು, ಶಿವ ಶಿವ ಊರ್ ತುಂಬಾ ಹುಡುಗಿರು, ನಂಬೇಡ ಹುಡುಗಿರನ್ನ ಯಾಕೆ ಅಷ್ಟೊಂದು ಮೂರ್ ಸಾಕು ಲಿರಿಕ್ಸ್. ಹುಡುಗಿರು ಅಷ್ಟೊಂದು ನೋವು ಮಾಡ್ಬಿಟ್ಟಾರ ನಿಮ್ಗೆ? ಫುಲ್ಲು ಹೌದಾ? ನೋವು ಮಾಡ್ಬಿಟ್ಟಾರೆ. ಎಲ್ಲಿ? ಆಟಲ್ಲಿ ಆಟೋ ಅಲ್ಲ, ಆಟಲ್ಲಿ ಲವ್ ಮಾಡೋರೆ ಅದ್ರಲ್ಲಿ ಎಷ್ಟ್ ಜನ ಹುಡುಗಿರು ಲವ್ ಸಾಕ್ ಬ್ಯಾರೆ ಎಷ್ಟ್ ಜನ ಹುಡುಗಿರು ಲವ್ ಮಾಡಕ್ ಹೋಗಿದ್ರಿ ಹೇಳಿ? ಯಾರು ಇಲ್ಲ ಬ್ರೋ. ಎಷ್ಟ್ ಜನ ಹುಡುಗಿರು ಲವ್ ಮಾಡಿದ್ರಿ ಹೇಳಿ ಇದುವರೆಗೂ? ಒಂದು 3 ಸೀಟ್ ಇರ್ಬೋದು. 3 ಸೀಟು? ಹ್ಮ್ 3 ಸೀಟ್ ಲವ್ ಮಾಡಿದ್ಯಾ? ಹೌದು ಬ್ರೋ. ಯಾಕೆ ಒಪ್ಪಲ್ರು ಬ್ರೋ. ಯಾಕೆ ಗೊತ್ತಿಲ್ಲ ಬ್ರೋ. ಒಬ್ರನ್ನ ಲವ್ ಮಾಡಿದಾಗ ಏನಾಯ್ತು? ನೋವಾಯ್ತು ಬ್ರೋ. ನೋವಾಯ್ತಾ? ಆಟಲ್ಲೇ? ಆಟಲ್ಲ ಅವಾಗ್ಲೇ ಬುದ್ಧಿ ಕಲಿಬೇಕು ತಾನೇ ನೀನು? ಕಲಿಬೇಕಾಗಿತ್ತು, ಕಲಿತಲ್ಲ ಬ್ರೋ. ಅಲ್ಲಿ ಅತ್ಯಂತ ಹಿರಿಕ ಗುರುವ್ರೆ ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ಮ ಜೀವನದ ಬಗ್ಗೆ ಒಂದೆರಡು ಮಾತು. ನಮ್ಮ ಜೀವನದಲ್ಲಿ ತುಂಬಾ ಬೆಟ್ಟದ ಕಷ್ಟ ಇದೆ, ಆ? ಹೇಳಕ್ಕಾಗಲ್ಲ. ಏನೋ ಯಾಕಪ್ಪ ಕೇಳಿದೆ ಗುರುನ ಎಲ್ಲ ಹೇಳಕ್ ಬಿಡ್ತಾರೆ. ರೆಡಿ ಹೇಳಿ, ಏನ್ ಹೇಳ್ಬಿಟ್ರಿ? ನೀವು ಹೆಂಗಾಗಿದ್ದೀರ? ಮುದ್ಕ ಅಂತಾರಲ್ಲ, ಇಲ್ಲಿ ನರೆ ಕೂದ್ಲಿದೆ, ಇಲ್ಲಿ ನರೆ ವಯಸ್ಸಾಗ್ಬಿಟ್ಟಿದೆ. ಅಲ್ಲ, ಇಷ್ಟೊಂದು ಹೆಂಗಾಗಿರೋಕೆ ಏನ್ ಕಾರಣ? ಅವ್ನು ಚಿಕ್ಕ ವಯಸ್ಸಲ್ಲಿ ಹುಟ್ಟಿದ್ದ ಅದಕ್ಕೆ. ಲೋಕ್ ಸರ ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಗಿದೆ ನಿಮ್ಗೆ? ಸದ್ಯಕ್ಕೆ ಲೂಸ್ ಮೋಷನ್ ವಾಮಿಟ್ ಎರಡೂ ಆಗಿದೆ. ಹೌದಾ? ಇಷ್ಟರ ಮುಂಚೆನೆ ಕಿತ್ಕೊಂಡದೆ. ಗೇಟ್ ಓಪನ್ ಆಗದೆ, ಮುಂದಕ್ಕೆ ಬಂದ್ಬಿಡಿ. ಸರಿ, ಮಲ್ಕಳಿ ಬೇಗ, ಅರ್ಜೆಂಟ್ ಆಗಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಮುಂದೆ ಹಿಂದೆ ಬರಕ್ಕಿಂತ ಮುಂಚೆ ಮಲ್ಕಳಿ, ದಬಾಕಳಿ. ಗೇಟ್ ಓಪನ್ ಆಗ್ಬಿಡುತ್ತೆ. ಬಾಯ್, ನಮಸ್ಕಾರ. ನಮ್ಗೆ ನಮಸ್ತೆ ಎಲ್ಲರಿಗೂ ಕೂಡ. ನಮ್ಗೆ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತೀರಾ. ಇನ್ಸ್ಟಾಗ್ರಾಮ್ ಅಲ್ಲಿ ಓಕೆ ಬೇಜಾನ್ ರೀಲ್ಸ್ ಮಾಡ್ತಾ ಇರ್ತೀರಾ, ನಾನು ಮಾಡ್ತಾ ನೋಡ್ತಾ ಇರ್ತೀನಿ. ಆದ್ರೆ ನನ್ಗೆ ಒಂದ್ ರೀಲ್ಸ್ ಮಾತ್ರ ಹೆವಿ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಯಾವ್ದಪ್ಪ? ರಕ್ತಾಕ್ಷ, ಹಸಿಮೈ, ಬಿಸಿ ರಕ್ತನೇ ಕೇಳೋದು ಅಂತ. ಹೊಳೆಯೋ ಬಂಗಾರ, ರಕ್ತ ನೋಡ್ಬೇಕು. ನೋಡಿದ್ರ? ಕೋಪದಲ್ಲೂ ಕಾಮಕಸ್ತೂರಿ ಕಮ್ಮಂತಿದೆ. ಕಚ್ಚಿದ್ರೆ ನರಳೋ ಹೆಣ್ಣನ್ನ ನೋಡಿದ್ದೀನಿ, ಹೊಸ್ಕುದ್ರೆ ಅರ್ಚಾಡೋ ಅರ್ಗಳಿನ ನೋಡಿದ್ದೀನಿ. ಆದ್ರೆ ಕೋಪದಲ್ಲೂ ಕೆಂಪು ಕಣ್ಣು ಬಿಡ್ತಿರೋ ಮುದ್ದು ಮೊಲನ ಇದೇ ಮೊದಲನೇ ಸರಿ ನೋಡ್ತಾ ಇದ್ದೀನಿ. ನಾನು ಎಷ್ಟೋ ಹೆಣ್ಮಕ್ಳನ್ನ ಹಾಳು ಮಾಡಿದ್ದೀನಿ, ಕುಲಾಗೋತ್ರ ನೋಡಿದೆ, ಮಜಾ ಮಾಡಿದ್ದೀನಿ. ನಿನ್ನ ನೋಡ್ದಾಗಿಂದ ಸೈಕಾಗ್ಬಿಟ್ಟಿದ್ದೀನಿ. ನನಗೀಗ ರೆಸ್ಟ್ ಬೇಕು, ಬಾಯ್. ನಮ್ಮ ರವಿ ಅವರು ನಮ್ಮ ಎಲ್ಲರನ್ನು ಮಾತಾಡ್ಸಿದ್ದಾರೆ. ನಮ್ಮ ರವಿ ರಾಜೇಗೌಡ ಅವರು ಯೂಟ್ಯೂಬ್ ಚಾನಲ್ ಇದೆ, ಎಲ್ಲರೂ ನೋಡಿ. ಹಾಯ್. ತುಂಬಾ ಮಿಸ್ಟರ್ ಪರ್ಫೆಕ್ಟ್ ಸಾಧು ಪ್ರಾಣಿ ತರ ನಮ್ಗೆ. ನಿಮ್ಮ ಮೊದಲ ಅನುಭವ ಹೇಳಿ. ಮೊದಲ ಅನುಭವ ವಿಡಿಯೋ ಕ್ರಿಯೇಟ್ ಬಗ್ಗೆ. ಏನ್ ಎಕ್ಸ್ಪ್ರೆಷನ್ ಅದು? ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ವಿಡಿಯೋ ಮಾಡ್ತಿರಲ್ಲ, ನಿಮ್ಮ ಮೊದಲ ವಿಡಿಯೋ ಅನುಭವ ಹೇಳಿ. ಹೇಗಿತ್ತು? ಆಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಅಂತ ಓಪನ್ ಮಾಡಬೇಕಾದ್ರೆ ನನಗೆ ಇದರಲ್ಲಿ ಏನೋ ದೊಡ್ಡ ಸಾಧನೆ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು ಅಂತ ಏನೋ ಅನ್ಕೊಂಡಿರ್ಲಿಲ್ಲ. ಬಟ್ ನಂದು ದಿನಚರಿ ಈಗ ಎಲ್ಲರೂ ನೋಡಿದಾಗ ಎಲ್ಲರೂ ವಿಡಿಯೋಗಳು ಅಪ್ಲೋಡ್ ಮಾಡ್ತಿದ್ರು ಯೂಟ್ಯೂಬಲ್ಲಿ. ನಾನು ಏನಾದ್ರು ಒಂದು ಕ್ರಿಯೇಟ್ ಮಾಡಿಕೊಂಡು ಏನಾದ್ರು ಮಾಡೋಣ ಅಂದ್ಕೊಂಡಿದ್ದೆ. ಅದರಲ್ಲಿ ಇವಾಗ ನನಗೆ 35,000 ಜನ ಸಬ್ಸ್ಕ್ರೈಬರ್ ಆಗಿ ಫ್ಯಾಮಿಲಿ ಆಗಿದ್ದಾರೆ. ತುಂಬ ಖುಷಿ ಆಗುತ್ತೆ. ದೊಡ್ಡ ಕುಟುಂಬ. ಅದರಿಂದ ಇವಾಗ ನನಗೆ ಸ್ವಲ್ಪ ಇನ್ಕಮ್ ಅನ್ನೋದು ನೋಡಿದ್ದೀನಿ. ಅದು ನಮಗೆ ಮಿಡಲ್ ಕ್ಲಾಸ್ ಹುಡುಗರುಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನಾವು ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಅದರಲ್ಲೂ ಇದು ಮಾಡಿಕೊಂಡು ಆ ದುಡ್ಡು ಬಂದಾಗ ನಮಗೆಲ್ಲೋ ಅದು ನಮಗೆ ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಮಗೆ ಆದ ಅಮೌಂಟು ಯಾವತ್ತಿರೋ ನಮಗೆ ಎಕ್ಸ್ಟ್ರಾ ದುಡ್ಡೆ, ಅದು ಬಂದಾಗ ಜೀವನಕ್ಕೆ ಎಲ್ಲ ಒಂದು ದಾರಿ ಆಗುತ್ತೆ. ಸೊ ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ನನಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ತುಂಬ ಮುಖ್ಯ ನನಗೆ. ಈಗ ನಿಮ್ಮ ಫ್ಯಾಮಿಲಿಲಿ 38,000 ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀವಿ. 35,000 ಜನ ನಿಮ್ಮ ಫ್ಯಾಮಿಲಿ ಅಂತ ಹೇಳ್ತಾ ಇದ್ದೀರಿ. 35 ಜನದ ಹೆಸರು? 35 ಜನ ಅಂತ. ಬಟ್ ಫ್ಯಾಮಿಲಿ ದೊಡ್ಡದಿದೆ ಅಲ್ಲ, ಅದಕ್ಕೆ 35 ಜನದ ಹೇಳಿ. 35 ಜನದ್ದು ರಾಧಾ, ರವಿ, ರುಕ್ಮಿಣಿ, ವಸಂತ, ಭಾಗ್ಯ. ಬೆಳಗಾನ ಇರ್ಲಿ. ಅದು ರವಿ ಅವ್ರ ನಿಮ್ ಮದ್ವೆ ಆಗಿದ್ಯಾ ಸರ್? ಆ ವಿಚಾರದ ಬಗ್ಗೆ ಕೇಳ್ಬೇಡಿ. ಯಾಕೆ ಕೇಳ್ಬಾರ್ದು? ಎಲ್ಲರನ್ನು ಕೇಳಿದ್ರಲ್ಲ ನೀವು. ಈಗ ಯಾಕೆ 9th
ಜೆಂಟ್ಸ್ ಹುಡುಗರುಗಳಿದಾರಲ್ಲ ಅವ್ರಿಗೆ ಇದು ಮದುವೆ ಅನ್ನೋದೇ ಒಂದು ದೊಡ್ಡ ಶಾಪ ಹೋಗಿದೆ. ಈಗ 1990ನೇ ಇಸ್ವಿಲಿ ಎಲ್ಲ ಗಂಡು ಬೇಕು ಹೆಣ್ಣು ಬಗ್ಗೆ ಅಷ್ಟೊಂದು ಇಲ್ಲ, ನಮಗೆಲ್ಲ ಗಂಡು ಬೇಕು, ಜಾಸ್ತಿ ಗಂಡು ಹುಟ್ಟುಬಿಟ್ಟವ್ರೆ ಅವಾಗ. ನಮಗೆ ಹೆಣ್ಗಳು ಪರದಾಟ ಆಗೋಗದೆ ಈಗ. ಎಕ್ಸಾಂಪಲ್ ಪರ್ಟಿಕ್ಯುಲರ್ ಈಗ ಏನಾಗೈತೆ ಅಂದರೆ ನಮಗೆ ಯಾರು ನಮ್ಮನ್ನು ನಾವು ಕ್ಯಾಚ್ ಹಾಕೊಳ್ಳೋದಾಗ್ಲಿ, ಕಾಲೇಜ್ಗಳಲ್ಲಿ ಹುಡುಗಿರು ಇಂಡಿಯಾ ಹೋಗ್ತಾರಂತಲ್ಲ. ಏನ್ ಕಮ್ಮಿ ಇಲ್ಲ, ಹುಡುಗಿರು ತುಂಬಾ ಇದಾರೆ. 90s ಅಲ್ಲಿ ಅವ್ರ ಪ್ರಾಬ್ಲಮ್ ಏನ್ ಗೊತ್ತಾ, ಅವ್ರು ಫಸ್ಟ್ ಫ್ಯಾಮಿಲಿ ಪ್ರಿಫರೆನ್ಸ್ ಕೊಡ್ತಾರೆ. ಅವ್ರ ಫ್ಯಾಮಿಲಿ ರೆಡಿ ಮಾಡಿ ಅವ್ರ ಕಮಿಟ್ಮೆಂಟ್ ಎಲ್ಲ ಕ್ಲಿಯರ್ ಮಾಡೋಷ್ಟರಲ್ಲಿ 30+ ಆಗೋಯ್ತದೆ. ಇದು ಸುಳ್ಳು, ನಾವು 90s ಕಿಡ್ಸ್. ಸ್ವಲ್ಪ ಆರಾಮಾಗಿರಿ ಸರ್. ಏನಾಗುತ್ತೆ 30+ ಆಗ್ಬಿಡುತ್ತಾ, 30 ಮೇಲೆ ಹೋದಾಗ ಹುಡುಗಿರು ಒಪ್ಪಲ್ಲ. ಅವನ್ಗಿಡಿ ಅವ್ನು ಹೇಳ್ತಾರಲ್ಲ ಅಂದಾಗ ಅವ್ರ ಮನೆಯವ್ರು ಒಪ್ಪಲ್ಲ. ಇದೇ ವಿಷಯ, ಇನ್ನೇನಿಲ್ಲ. 90s ಅವ್ರ ಪ್ರಾಬ್ಲಮ್ ಇದು, ಮನೆಯವ್ರ ಜವಾಬ್ದಾರಿ. ಈಗ ಏನೈತೆ ಆ 2K ಕಿಡ್ಸ್ ಏನಾಯ್ತಾರೆ ಗೊತ್ತಾ, ಲವ್ ಮ್ಯಾರೇಜ್. ಹುಡುಗರಿಗೆ ಹುಡುಗಿರಿಗೆ ಮೆಚುರಿಟಿ ಬರೋಷ್ಟರಲ್ಲಿ ಮದುವೆ ಆಗ್ಬಿಟ್ಟಿರ್ತಾರೆ. ನನ್ ಕೇಳ ಪ್ರಭಾಕರ್ ಅಭಿಮಾನಿ ಇವ್ರು. ಸರ್, ಒಂದು ಟೈಗರ್ ಪ್ರಭಾಕರ್ ನನಗೆ ಒಂದು ಡೈಲಾಗ್ ಹೇಳಿ ಸರ್. ಅವಾಗ್ಲೇ ಹೇಳಿದ್ರಲ್ಲ ಸರ್, ಯಾರ ಅಭಿಮಾನಿ ಸರ್? ನಂಗೆ ಗೊತ್ತಿಲ್ಲ. ಆಮೇಲೆ ಇವಾಗ್ಲೇ ಡ್ರೈವಿಂಗ್ ಮಾಡ್ತಾರೆ, ಡಿಸ್ಟರ್ಬ್ ಮಾಡೋದು ಬಿಡ. ಇಲ್ಲಿ ನಮ್ ಕೆಚ್ಚಡ, ನೀವ್ ಯಾರು ಉಪೇಂದ್ರ ಅಭಿಮಾನಿ. ಉಪೇಂದ್ರ ಡೈಲಾಗ್ ಹೇಳಿ ಸರ್. ಡೈಲಾಗ್ ಅಲ್ಲ ಸರ್, ಮ್ಯೂಸಿಕ್ ಅದು. ನಮ್ ಡೈಲಾಗ್ ಎಲ್ಲ ಹೇಳಲ್ಲ ಸರ್, ಎಲ್ಲ ಇದೆ ಹೇಳೋದು ನಾವು. ಅಲ್ಲ, ಎಷ್ಟೇ ಖರ್ಚಲ್ಲಿ ಈ ರಾತ್ರಿ ಅವಳು ನನಗೆ ಬೇಕು, ಸಾಲ ಮಾಡಾರ ಅವಳು ಮುಖದ ಮೇಲೆ ಎಸಿತೀನಿ ಅಂತ ಹೇಳು. ಹೇಳಿ ಸರ್, ಉಪೇಂದ್ರ ಅಭಿಮಾನಿ ಡೈಲಾಗ್ ಹೇಳಿ ಸರ್. ರಕ್ತ ಕಣ್ಣೀರ್ದು ಹೇಳಿ. ಕನ ಕನ ಕಿಂಡಿ ಏನು ಬೇಡ. ನಿಮ್ಗೆ ಯಾರು ಸರ್ ಇಷ್ಟ? ನಾವು ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿ. ಸೂಪರ್ ಸರ್, ಅಪ್ಪು ಸರ್, ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿ. ಆದ್ರೆ ನಮ್ಗೆ ಡೈಲಾಗ್ ಅಂತ ಹೇಳಿದ್ರೆ ನಮಗೆ ನವಗ್ರಹ ಫಿಲಮ್ ಅಲ್ಲಿ ಟೈಗರ್ ಪ್ರಭಾಕರ್ ಅವ್ರ ಮಗ ಹೇಳ್ತಾನಲ್ಲ, ಬಸ್ಸು ಬರ್ತಲ್ ಬಲ್ಲ, ಆ ಡೈಲಾಗ್ ನಮಗೆ ತುಂಬಾ ಇಷ್ಟ. ಹೇಳಿ. ಹೇಳದ್ನಲ್ವಾ ಡೈಲಾಗ್ ಹೇಳ್ತಿದ್ದ, ಫಿಲಮ್ ಸ್ಟೋರಿ ಕೇಳ್ತಾ ಇದ್ದೆ ನೀನು. ಬಸ್ಸು ಆರ್ಬರ್ ತಲುಪಲ್ಲ ಅಂತ ಎಲ್ಲ ಅದ್ ಹೇಳ್ಬಿಟ್ರೆ ಅದೇ ಫೇವ್ರೆಟ್ ಡೈಲಾಗು, ಯಾವ್ದಾರು ಒಂದು ಹೈಲೈಟ್ ಆಫ್ ದಿ ಡೈಲಾಗ್ ಅದು. ರಾಜ್ಕುಮಾರ್ದು ಒಂದು ಹೇಳಿ. ನಾನಾರು ಕಶ್ಯಪ ಬ್ರಹ್ಮನ ಮಗ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ಅತಾಳ ವಿತಾಳ ಸುತಾಳ ತಳಾತಾಳ ಪಾತಾಳದಲ್ಲಿ ಅಡಗಿದ್ದರು. ಮುಂದಕ್ಕೆ ಗೊತ್ತಾಯಿಲ್ಲ, ಅಡಗಿದ್ದರು ಅಡಗಿದ್ದರು ಬಾರೋ ಆಚೆ. ಈ ಕಂಬದಲ್ಲಿ ಇರುವುದೇ, ಅಲ್ಲಿಯೂ ಇರುವನು, ಈ ಕಾರಲ್ಲಿ, ಅಲ್ಲಿಯೂ ಇರುವನು, ಬಸ್ಸಲ್ಲಿ, ಅಲ್ಲೂ ಇರುವನು, ಆ ಬಾರಲ್ಲೂ ಇರುವನು, ಭಾರತಿ ಬಾರಲ್ಲಿ ಅಲ್ಲಿಯೂ ಇರುವನು, ಬಾಲಾಜಿ ಬಾರಲ್ಲಿ ಅಲ್ಲಿಯೂ ಇರುವನು, ತಿರುಮಲ ಬಾರಲ್ಲಿ ಅಲ್ಲಿಯೂ ಇರುವನು. ಅವನೇ ಇವನು, ಎಲ್ಲ ಕಡೆ ಇರುವುದೇ ಅವನೇ ಇವನು. ಅಲ್ಲಿದ್ದರೆ ಇರಬಹುದು. ಒಳ್ಳೆ ಸಾಮಾನ್ಯದವನಲ್ಲ. ಯಾವ ಹೀರೋ ಇಷ್ಟ? ನನಗೆ ಧ್ರುವ ಸರ್ಜಾ ಅವ್ರು ಇಷ್ಟ, ದರ್ಶನ್ ಅವ್ರು ಇಷ್ಟ, ಪುನೀತ್ ರಾಜ್ಕುಮಾರ್ ಅವ್ರು ಇಷ್ಟ, ಎಲ್ಲ ಇಷ್ಟ ಕಣಯ್ಯ. ಎಲ್ಲ ನಮ್ಮವರೇ, ಕನ್ನಡ ಒಳ್ಳೊಳ್ಳೆ ಕೊಡುಗೆಗಳು ಕೊಟ್ಟವ್ರೆ. ಅವ್ರು ಇಷ್ಟ, ಇವ್ರು ಇಷ್ಟ, ಎಲ್ಲರೂ ಇಷ್ಟನೇ. ಅಚ್ಚುಮೆಚ್ಚಿನ ಒಂದು ಡೈಲಾಗ್. ಅಚ್ಚುಮೆಚ್ಚಿನ ಡೈಲಾಗ್, ಹುಲಿ ಸಾಕಿದ್ದೀನಿ 3 ಹುಲಿ ಸಾಕಿದ್ದೀನಿ ಅಂತ ಶೋ ಕೊಡ್ತೀಯಲ್ಲ, ಕಳ್ಸಯ್ಯ ನಿನ್ನ ಮೊಮ್ಮಕ್ಕಳನ್ನ ಸಿಂಗಲ್ ಆಗಿಲ್ಲೇ ಸಿಂಹ ವೇಟೆ.